ಅಯ್ಯೋ, ಏನು ನದಿ ಅಂತೂ ಇಲ್ಲಿ ಫ್ರೋಜನ್ ಆಗೋಗಿದೆ. ಅಯ್ಯೋ ದೇವ್ರೆ, ನಾವೀಗ ಏನು ಮಾಡೋದು ಅಂತ. ಈ ಸರಿ ಅಂತೂ ನಮ್ಮ ಕತೆ ಮುಗೀತಷ್ಟೇ. ಸುಂದರ್ಬನ್ನಲ್ಲಿ ಈಗ ಚಳಿಗಾಲ ಶುರುವಾಗ್ಬಿಟ್ಟಿದೆ. ಸಾಯಂಕಾಲದ ಸಮಯದಲ್ಲಿ ಮಂಜು ಬೀಳಕ್ ಶುರುವಾಗಿದೆ. ಚಳಿಯಲ್ಲಿ ಕಷ್ಟಪಟ್ಟ ಮಿಂಕಿ ಪಕ್ಷಿ ಅದರ ಗೂಡತ್ರ ಬರುತ್ತೆ. ಅಯ್ಯೋ ದೇವ್ರೆ, ಇನ್ನು ಜನವರಿ ಕೂಡ ಬಂದೇ ಇಲ್ಲ. ನೋಡಿದ್ರೆ ಇಷ್ಟು ಚಳಿ ಆಗ್ತಾ ಇದೆ. ಈಗ ನಮ್ಮ ಪರಿಸ್ಥಿತಿ ಏನು? ಇನ್ನೊಂದ್ ಕಡೆ ಚೋಟು ಜಿಂಕೆ ನೀರ್ ಕುಡಿಯೋದಕ್ಕೋಸ್ಕರ ಹೋಗುತ್ತೆ. ನೋಡಿದ್ರೆ ನೀರು ತುಂಬಾ ತಣ್ಣಗಿರುತ್ತೆ ಪಾಪ. ಅಯ್ಯಬ್ಬ, ಎಷ್ಟು ಕೋಲ್ಡ್ ಇದೆ, ಕುಡಿಯಕ್ಕೆ ಆಗ್ತಿಲ್ವೇ. ಆ ಚಳಿಯ ಚಿಂತೆಯಿಂದ ಎಲ್ಲರೂ ತುಂಬಾ ಬೇಜಾರಾಗ್ಬಿಡ್ತಾರೆ. ಎಲ್ಲರೂ ಏನ್ ಮಾಡೋದಂತ ಯೋಚನೆ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ಚಳಿಗಾಲ ಇನ್ನೂ ಶುರುನೇ ಆಗಿಲ್ಲ, ಆದ್ರೂ ಹೀಗೆ ಬರ್ತಾ ಇದೆ. ಈಗ್ಲೇ ನೋಡಿ ಚಳಿ. ಈಗ ಇದ್ರಿಂದಲೇ ಗೊತ್ತಾಗುತ್ತೆ ಈ ಸರಿ ಚಳಿ ಸರಿಯಾಗಿ ಬರುತ್ತೆ ಅಂತ. ಇದಂತೂ ತುಂಬಾ ಕೆಟ್ಟದು. ನಮಗಂತೂ ಮತ್ತೆ ಹೊಟ್ಟೆಗೆ ಏನು ತಿನ್ನಕ್ಕೆ ಸಿಗೋದೇ ಇಲ್ಲ, ಹಾಗೆ ನೀರು ಕೂಡ ಸಿಗೋದಿಲ್ಲ. ಎಲ್ಲರೂ ಈ ತರ ಮಾತಾಡ್ಕೋತಾ ಇರ್ತಾರೆ. ಆಗ ಅಲ್ಲೇ ಇದ್ದ ಕೊಕ್ಕರ ಮೇಲೆ ಒಂದು ಬಲೆ ಬಂದು ಬೀಳುತ್ತೆ. ಅಯ್ಯಪ್ಪ, ಈ ಬಲೆ ಎಲ್ಲಿಂದ ಬಂತು? ನಾನ್ ಹಿಡ್ಕೊಂಡೆ. ಆಗ ಆಪೋಸಿಟ್ ಅಲ್ಲಿ ಒಬ್ಬ ವ್ಯಕ್ತಿ ಕೈಯಲ್ಲಿ ಬಂದೂಕನ್ನ ಇಟ್ಕೊಂಡು ನಡ್ಕೊಂಡ್ ಬರ್ತಿರ್ತಾನೆ. ಓಡ್ರು, ಬೇಟೆಗಾರ ಬಂದ. ಅವನನ್ನ ನೋಡಿ ಎಲ್ಲ ಜಂತುಗಳು ಓಡೋಗ್ಬಿಡ್ತಾರೆ ಭಯದಿಂದ. ಬೇಟೆಗಾರ ಕೊಕ್ಕರೆಯನ್ನು ಎತ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ. ಅವನ ಮನೆಗೆ ಹೋದ್ಮೇಲೆ ಆ ಕೊಕ್ಕರೆಯನ್ನು ಒಂದು ಗೂಡಲಾಕಿ ಕೂಡಾಕ್ತಾನೆ. ಅಯ್ಯಪ್ಪ, ಕೆಟ್ಟ ಮನುಷ್ಯ. ಅವನ ಜೀವನಕ್ಕೋಸ್ಕರ ನಮ್ಮಂತ ಪ್ರಾಣಿಗಳನ್ನ ಹಿಡಿತಾನೆ. ಸ್ವಲ್ಪ ದುಡ್ಡಿಗೆ ನನ್ನನ್ನ ಬೇರೆ ಯಾವ್ದಾದ್ರು ಮನುಷ್ಯನಿಗೆ ಇವನು ಮಾರ್ತಾನೀಗ. ಇಲ್ಲ ಕೊಕ್ರೆ, ನೀನ್ ತಪ್ಪು ತಿಳ್ಕೊಳ್ತಿದ್ಯಾ. ನಾನು ಬೇಟೆಗಾರ ಅಲ್ಲ, ಮದನ್ ವ್ಯಾಪಾರಿ. ಅರೆ, ಇದು ಹೇಗ್ ಸಾಧ್ಯ ಅಂತ? ನೀನು ಮನುಷ್ಯ ಆಗಿ ನಮ್ಮ ಪ್ರಾಣಿಗಳ ಭಾಷೆ ಹೇಗ್ ಗೊತ್ತು ನಿಂಗೆ? ಕೊಕ್ಕರೆ, ನಾನು ನಿಮ್ಮ ಕಾಡಿಗೆ ಬಂಗಾರದ ಮಶ್ರೂಮ್ ಹುಡ್ಕೊಂಬಂದೆ. ನನ್ನ ಹೆಂಡತಿಗೆ ಹುಷಾರಿಲ್ಲ, ಅವಳ ಹತ್ರ ಖಾಲಿ 15 ದಿನ ಇರೋದು. ನಮ್ಮ ಊರಿನ ವೈದ್ಯರು ಹೇಳಿದ್ದಾರೆ, ಸುಂದರ ವನದಲ್ಲಿ ಒಂದು ಬಂಗಾರದ ಮಶ್ರೂಮ್ ಆಗುತ್ತಂತೆ. ಆ ಮಶ್ರೂಮನ್ನು ನನ್ನ ಹೆಂಡತಿ 10 ದಿನ ಅವಳ ಹತ್ರ ಇಟ್ಕೊಂಡ್ರೆ ಅವಳು ಸರಿ ಆಗ್ತಾಳೆ. ಮತ್ ನಾನು ಆಲೋಚನೆ ಮಾಡಿದೆ, ಇಷ್ಟು ದೊಡ್ಡ ಕಾಡಲ್ಲಿ ಹೇಗೆ ಹುಡ್ಕೋತದನ್ನ. ನನಗೆ ಪ್ರಾಣಿಗಳ ಭಾಷೆ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೆ ಅನ್ಕೊಂಡೆ ಯಾವ್ದಾದ್ರೂ ಪ್ರಾಣಿನ ಹಿಡಿದು ಅದಕ್ಕೆ ಆ ವಿಷಯನ ಕೇಳ್ತೀನಂತ, ಮತ್ತೆ ಅದನ್ನ ಬಿಟ್ಬಿಡೋಣ ಅಂತ. ಆದ್ರೆ ಮದರಣ್ಣ, ನನಗಂತೂ ಯಾವುದೇ ಬಂಗಾರದ ಮಶ್ರೂಮ್ ಬಗ್ಗೆ ಗೊತ್ತಿಲ್ಲ. ಆಗ ಬಾಗಿಲಿಂದ ಆನೆ, ಕೋತಿ, ಜಿಂಕೆ, ಗೇಂಡಾಮೃಗ ಮತ್ತೆ ಪಕ್ಷಿ ಎಲ್ಲರೂ ಬರ್ತಾರೆ. ಕೊಕ್ಕರೆ, ನಿನ್ನನ್ನ ಕಾಪಾಡಕ್ ನಾವು ಬಂದಿದ್ದೀವಿ. ಗೆಂಡಮೃಗ ಓಡೋಗಿ ಮದನ್ನ ಗುದ್ಬಿಡುತ್ತೆ. ಆಮೇಲೆ ರಾಮು ಆನೆ ಆ ಗೂಡನ್ನೆತ್ಕೊಂಡು ಅದರ ಹೊಟ್ಟೆ ಮೇಲೆ ಇಟ್ಕೊಳುತ್ತೆ. ನನ್ ಮಾತನ್ನ ಕೇಳಿ. ಅವರು ಕೊಕ್ಕರೆ ಮಾತನ್ನು ಕೇಳದೆ ಅಲ್ಲಿಂದ ಹೋಗ್ಬಿಡ್ತಾರೆ ಬೇಗ. ಆಮೇಲೆ ತುಂಬಾ ದೂರ ಹೋಗಿ ಒಂದ್ ಜಾಗದಲ್ಲಿ ನಿಲ್ತಾರೆ. ಅಲ್ಲಿ ಬೇರೆ ಎಲ್ಲಾ ಜಂತುಗಳು ಇರ್ತವೆ. ಅರೆ ವಾ, ಕೊಕ್ಕರೆ ಬಂದ್ಬಿಡ್ತು, ಇದು ತುಂಬಾ ಒಳ್ಳೆ ವಿಷಯ. ರಾಮು ಅಣ್ಣ, ನೀನ್ ಒಳ್ಳೆ ಕೆಲ್ಸ ಮಾಡ್ದೆ. ಕೊಕ್ರೆನ ಹಿಂದೆ ತಂದೆ. ಆ ಬೇಟೆಗಾರನ್ ಏನ್ ಮಾಡ್ದೆ? ಅವನಿಗಂತೂ ನಾನು ಸರಿಯಾಗಿ ಚಚ್ಚಿದೆ. ಅವನ ಮೂಳೆ ಮುರಿದೋಗಿರ್ಬೇಕೀಗ. ಅರೆ ವಾ, ಒಳ್ಳೇದ್ ಮಾಡ್ದೆ. ಫ್ರೆಂಡ್ಸ್, ನೀವು ಸರಿ ಮಾಡ್ಲಿಲ್ಲ ಇದು. ಅರೆ, ಇದೇನ್ ಹೇಳ್ತಾ ಇದ್ಯಾ ನೀನು? ಅವನು ನಿನ್ನ ಏನ್ ಮಾಡ್ಬೇಕಂತಿದ್ನೋ ಏನು? ಅವನು ಬೇಟೆಗಾರ ಅಲ್ಲ, ಮದನ್ ವ್ಯಾಪಾರಿ. ಅವನು ನಮ್ಮ ಕಾಡಲ್ಲಿ ಬಂಗಾರದ ಮಶ್ರೂಮ್ ಹುಡ್ಕೊಂಡು ಬಂದಿದ್ದಾನೆ. ಹಂಗಂತೇಳಿ ಕೊಕ್ಕರೆ ಎಲ್ಲಾ ವಿಷಯವನ್ನು ಆ ಜಂತುಗಳಿಗೆ ಹೇಳುತ್ತೆ. ಅರೆ, ಇದಂತೂ ದೊಡ್ಡ ಮಿಸ್ಟೇಕ್ ಆಗೋಯ್ತಲ್ಲ. ಅವನಂತೂ ಈಗ ಬದುಕಿದಾನೋ ಇಲ್ವೋ ಅಂತಾನೂ ನಮಗ್ ಗೊತ್ತಿಲ್ವಲ್ಲೋ. ಅದ್ರ ಮೇಲೆ ಚಳಿ, ಅವನಿಗೆ ಏನಾಗಿದ್ಯೋ ಏನೋ ದೇವ್ರಿಗೆ ಗೊತ್ತು. ಅದೇನೇ ಆಗ್ಲಿ, ನಮ್ಮಿಂದ ಅವನಿಗೆ ಏಟಾಗಿದೆ. ನಾವೇ ಅವನಿಗೇನಾದ್ರೂ ಹೆಲ್ಪ್ ಮಾಡ್ಬೇಕೀಗ. ಆಮೇಲೆ ಎಲ್ಲಾ ಜಂತುಗಳು ಒಟ್ಟಿಗೆ ಆ ಮನೆಗೆ ಹೋಗ್ತಾರೆ. ಮದನ್ ಪರಿಸ್ಥಿತಿ ತುಂಬಾ ಮೋಸವಾಗಿರುತ್ತೆ. ಅವನಿಗೆ ಮೈ ತುಂಬಾ ರಕ್ತ ಬರ್ತಿರುತ್ತೆ. ಎಲ್ಲಾ ಜಂತುಗಳು ಅವನಿಗೆ ಸೇವೆ ಮಾಡ್ತವೆ. ಮೋಂಟು ಕೋತಿ ಔಷಧಿ ತಯಾರು ಮಾಡ್ಕೊಂಡು ಅದರ ಲೇಪನವನ್ನು ಹಾಕತ್ತೆ.
3 ದಿನ ಅವನಿಗೆ ಸೇವೆ ಮಾಡಿದ ನಂತರ ಈಗ ಅವನು ಸರಿ ಹೋಗ್ತಾನೆ. ನಮ್ಮನ್ನ ಕ್ಷಮಿಸ್ಬಿಡು ಮದನ್. ನಾನು ನಿನ್ನನ್ನು ಬೇಟೆಗಾರ ಅಂತ ಅನ್ಕೊಂಡೆ, ನಮ್ಮನ್ನು ಹಿಡಿಯಕ್ಕೆ ಬಂದೆ ಅಂದ್ಕೊಂಡೆ. ಇಟ್ಸ್ ಓಕೆ, ನನಗೇನಾಗಿಲ್ಲ. ಮತ್ತೆ ಆ ಮಶ್ರೂಮ್ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಇದಂತೂ ವಿಚಿತ್ರವಾಗಿದೆಯಲ್ಲ. ರಾತ್ರಿ ಆಗ್ತಾ ಆಗ್ತಾ ಚಳಿ ಜಾಸ್ತಿ ಆಗ್ಬಿಡುತ್ತೆ. ರಾತ್ರಿ ಎಲ್ಲರೂ ಅಲ್ಲೇ ಇದ್ಬಿಡ್ತಾರೆ. ಚಳಿ ಜಾಸ್ತಿ ಆಗಿರೋದ್ರಿಂದ ಅವ್ರ ಕೈಯಲ್ಲಿ ಮಾತಾಡಕ್ ಕೂಡ ಆಗ್ತಾ ಇಲ್ಲ. ತುಂಬಾ ಮಂಜು ಬೇರೆ ಬೀಳ್ತಾ ಇರುತ್ತೆ. ಮಾರನೇ ದಿನ ಸ್ವಲ್ಪ ಸ್ವಲ್ಪ ಬಿಸಿಲು ಬಂದಿದ ತಕ್ಷಣ ಸ್ವಲ್ಪ ಸರಿ ಆಗತ್ತೆ. ರಾತ್ರಿ ಚಳಿ ಬಂದದ್ರಿಂದ ನದಿ ಹತ್ರ ಹೋಗೋಕ್ಕೂ ನಮಗೆ ಹೆದರಿಕೆ ಆಯ್ತಲ್ವಾ? ಸರಿ, ಈಗ ನಡೀರಿ, ಎಲ್ಲರೂ ನೀರ್ ಕುಡಿಯಕ್ ಹೋಗೋಣ ಅಲ್ಲಿಗೆ. ಜಂತುಗಳು ಮತ್ತೆ ಮದನ್ ನೀರಿನ ಬಳಿ ಹೋಗ್ತಾರೆ. ಅಲ್ಲಿಗೆ ಹೋದ ನಂತರ ಅಲ್ಲಿರುವ ದೃಶ್ಯ ನೋಡಿ ಅವರೆಲ್ಲರೂ ಶಾಕ್ ಆಗ್ತಾರೆ. ಅಯ್ಯೋ, ಏನು ನದಿ ಅಂತೂ ಇಲ್ಲಿ ಫ್ರೋಜನ್ ಆಗೋಗಿದೆ. ಅಯ್ಯೋ ದೇವ್ರೆ. ನಾವೀಗ ಏನು ಮಾಡೋದು ಅಂತ. ಈ ಸರಿ ಅಂತೂ ನಮ್ಮ ಕತೆ ಮುಗೀತಷ್ಟೇ. ನೀವೆಲ್ಲ ನನ್ನ ಜೀವನ ಕಾಪಾಡಿದ್ದೀರಾ. ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ, ನಿಮ್ಮ ಸಮಸ್ಯೆಯನ್ನು ಸಾಲ್ವ್ ಮಾಡ್ತೀನಿ. ನಾನೀಗ ಬಂಗಾರದ ಮಶ್ರೂಮ್ ಸಿಕ್ಕಿದ್ರೆ ಸಾಕು, ಎಲ್ಲ ಸಮಸ್ಯೆ ಸರಿಯಾಗೋಗುತ್ತೆ. ಆದ್ರೆ ನಮಗೆ ಯಾರಿಗೂ ಗೊತ್ತಿಲ್ಲ ಆ ಬಂಗಾರದ ಮಶ್ರೂಮು ಎಲ್ ಮೇಲ್ ಬರುತ್ತಂತ. ಅದ್ರ ಬಗ್ಗೆ ಮದನ್ ಯೋಚನೆ ಮಾಡಿ ಹೇಳ್ತಾನೆ. ಕಾಡಲ್ಲಿ ಯಾವುದಾದ್ರೂ ಒಂದು ಜಾಗ ಇದೆಯಾ ನೀವು ಯಾರು ಹೋಗದೆ ಇರೋ ಅಂಥದ್ದು? ಹಾ, ನೆನ್ಪಾಯ್ತು. ನಮ್ ಕಾಡಲ್ಲೊಂದು ಗುಹೆ ಇದೆ. ಅದ್ರ ಬಾಗ್ಲು ಯಾವಾಗ್ಲೂ ಕ್ಲೋಸೇ ಇರುತ್ತೆ. ನಮ್ಮ ಪೂರ್ವಜರು ಹೇಳ್ತಾ ಇದ್ರು, ಅದು ಮನುಷ್ಯರಿಗೆ ಮಾತ್ರ ಓಪನ್ ಆಗೋದಂತೆ, ಯಾವುದೇ ಪ್ರಾಣಿ ಹೋಗಕ್ಕಾಗಲ್ವಂತೆ. ಈಗಲೇ ನನಗೆ ಅಲ್ಲಿ ಕರ್ಕೊಂಡು ಹೋಗು. ಅದನ್ನ ಕೇಳ್ಕೊಂಡು ರಾಮು ಆನೆ ಮದನ್ನ ಕರ್ಕೊಂಡು ಗುಹೆ ಹತ್ರ ಹೋಗ್ತಾನೆ. ಮದನ್ ಹೋಗಿ ಗುಹೆ ಮುಂದೆ ನಿಂತ್ಕೋತಾನೋ ಇಲ್ವೋ, ಆ ಗುಹೆ ಓಪನ್ ಆಗ್ಬಿಡುತ್ತೆ. ಆಮೇಲೆ ಅದ್ರೊಳಗಡೆಯಿಂದ ಒಂದು ಬೆಳಕು ಆಚೆ ಬರುತ್ತೆ. ಬಂಗಾರದ ಲೈಟು, ಇಲ್ಲೇ ಆ ಮಶ್ರೂಮ್ ಇರ್ಬೇಕೀಗ. ಹಂಗಂತ ಹೇಳಿ ಮದನ್ ಆ ಗುಹೆ ಒಳಗಡೆ ಹೋಗ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಅವನು ಆಚೆ ಬರ್ತಾನೆ. ಅವನ ಕೈಯಲ್ಲಿ ಮಶ್ರೂಮ್ ಇರುತ್ತೆ. ನೋಡೋದಕ್ಕೆ ಅದು ಬಂಗಾರ ತರ ಇರುತ್ತೆ. ಅದರಿಂದ ಒಂದು ಸುವಾಸನೆ ಬರ್ತಿರುತ್ತೆ. ಅರೆ ವಾ, ಎಷ್ಟು ಚೆನ್ನಾಗಿದೆ ಇವು ಎರಡು. ಬೇಗ ನಡಿ ರಾಮೋಹತಿ, ನಮ್ಮ ಹತ್ರ ಟೈಮ್ ಇಲ್ಲ. ಅವರಿಬ್ರು ಆ ನದಿಯ ಬಳಿ ಹೋಗ್ತಾರೆ. ಎಲ್ಲಾ ಜಂತುಗಳು ತುಂಬಾ ಟಯರ್ಡ್ ಆಗಿ ಕೆಳಗಡೆ ಬಿದ್ಬಿಟ್ಟಿರ್ತವೆ. ಫ್ರೆಂಡ್ಸ್, ಎಲ್ಲ ಸರಿಯಾಗೋಗುತ್ತೀಗ. ಹಂಗಂತ ಹೇಳಿ ಮದನ್ ಒಂದು ಮಶ್ರೂಮ್ ಅನ್ನು ಕೆಳಗಡೆ ಇಡ್ತಾನೋ ಇಲ್ವೋ, ಸ್ವಲ್ಪ ಸ್ವಲ್ಪ ಆ ನೀರಿನಲ್ಲಿರುವ ಗಡ್ಡೆಗಳು ಕರಗಿ ಅದು ಮತ್ತೆ ನೀರಾಗಿ ಬದಲಾಗತ್ತೆ. ಅರೆ ವಾ, ಎಲ್ಲ ಸರಿ ಆಯ್ತು ಫ್ರೆಂಡ್ಸ್. ಎಲ್ಲಾ ಜಂತುಗಳು ಅಲ್ಲಿರುವ ನೀರನ್ನು ಕುಡಿದು ಸ್ವಲ್ಪ ಅವರಿಗೆ ಪ್ರಾಣ ಬರುತ್ತೆ. ನೀವೆಲ್ಲ ಆರಾಮಾಗಿರೋದು ನೋಡಿ ನನಗೆ ಖುಷಿ ಆಯ್ತು. ಆದ್ರೆ ಈ ಜಾದು ಹೇಗಾಯ್ತು? ನನಗೆ ವೈದ್ಯರು ಹೇಳಿದ್ರು, ಇದು ಮೆಡಿಸಿನಲ್ ಮಾತ್ರ ಅಲ್ಲ, ಮ್ಯಾಜಿಕಲ್ ಕೂಡ ಅಂತ. ಇದರಿಂದಾಗಿ ಬೆಳಕು ಮತ್ತೆ ಚಳಿ ಕೂಡ ಯಾವಾಗ್ಲೂ ಅಪೋಸಿಟ್ ಆಗಿ ಬರುತ್ತಂತೆ. ಅಂದ್ರೆ ನಿಮಗೆ ಬೇಸಿಗೆ ಕಾಲದಲ್ಲಿ ಮತ್ತೆ ಚಳಿಗಾಲದಲ್ಲಿ ಇನ್ನೂ ಏನು ಸಮಸ್ಯೆ ಆಗಲ್ಲ. ಅದನ್ನ ಕೇಳಿಸ್ಕೊಂಡು ಎಲ್ಲಾ ಜಂತುಗಳು ತುಂಬಾನೇ ಸಂತೋಷ ಪಡ್ತವೆ. ಅರೆ ವಾ, ತುಂಬಾ ಥ್ಯಾಂಕ್ ಯು ಮದನ್ ವ್ಯಾಪಾರಿ. ಸರಿ, ನಾನೀಗ ಹೊರಡ್ತೀನಿ. ನನ್ನ ಹೆಂಡತಿಯ ಜೀವ ಕಾಪಾಡಬೇಕು. ಮತ್ತೆ ಬಾಗಿಳಿಯ ನೀನು. ಹಾ, ಮತ್ತೆ ನಾನು ಹೆಂಡತಿನೂ ಕರ್ಕೊಂಬರ್ತೇನೆ. ಹಂಗಂತ ಹೇಳಿ ಮದನ್ ಅಲ್ಲಿಂದ ಹೊರಡ್ತಾನೆ. ಎಲ್ಲಾ ಜಂತುಗಳು ಅವನಿಗೆ ಕೈ ಅಲ್ಲಾಡಿಸಿ ಟಾಟಾ ಹೇಳ್ತವೆ. ಬುದ್ಧಿವಂತ ಮಿಟ್ಟು ದುರಾಸೆಯ ಮನುಷ್ಯ. ಸಾಯಂಕಾಲದ ಸಮಯ ಎಲ್ಲಾ ಪಕ್ಷಿಗಳು ಒಂದು ತೋಟದಲ್ಲಿ ಕುತ್ಕೊಂಡು ಆರಾಮಾಗಿ ಮಾತಾಡ್ಕೋತಾ ಇರ್ತಾರೆ. ಆಗ ಸಿಟಿಯಲ್ಲಿ ಜೀವಿಸ್ತಿರುವ ಗೋಲ್ಡಿ ಅಲ್ಲಿಗೆ ಬರ್ತಾನೆ. ಹೇಗಿದ್ದಾರೆ ನನ್ನ ಪ್ರೀತಿಯ ಗ್ರಾಮಸ್ಥರೇ? ಅನ್ಸುತ್ತೆ ನೀನು ಪಟ್ಟದಲ್ಲಿ ಇದ್ಕೊಂಡು ತುಂಬಾನೇ ಖುಷಿಯಾಗಿದೆಯಂತ. ಮತ್ತೇನು, ಪಟ್ಟಣದಲ್ಲಿ ಎಲ್ಲವ ತುಂಬ ಚೆನ್ನಾಗಿರುತ್ತೆ. ಮತ್ತೆ ನೀನೇನು ಆಹಾರ ಹುಡುಕ್ತಾ ಇರ್ತೀಯಲ್ಲ, ಪಟ್ಟಣದಲ್ಲಿ ಆಹಾರ ಹುಡುಕೋ ಅವಶ್ಯಕತೆ ಇಲ್ಲ. ಅಲ್ಲ ಅಂತ ನನಗೆ ಮಾಂಸದ ತೊಂಡು ಅಲ್ಲಿ ಬಿದ್ದಿರೋದು ತುಂಬ ಸುಲಭವಾಗಿ ಸಿಗುತ್ತೆ. ಮದನಿನಂಥ ಚಿಕ್ಕ ಪಕ್ಷಿಗಳಿಗೆ ಮನುಷ್ಯ ತನ್ನ ಮನೆಯ ಮಹಡಿಯ ಮೇಲೆ ಊಟ ನೀರು ಬೆಳಗ್ಗೆ ನೆಟ್ಟಿರ್ತಾನೆ. ಇಲ್ಲ, ನೀನ್ ಹೇಳ್ತಿರೋದು ತಪ್ಪು ಗೋಲ್ಡಿ. ಕಷ್ಟಪಟ್ಟು ಆಹಾರ ತಿನ್ನೋದೇ ನಮ್ಮ ಜೀವನ ಶೈಲಿ. ಈ ರೀತಿಯಾಗಿ ಸೋಂಬೇರಿಯಾಗಿರ್ಬಾರ್ದು. ಸಿಟಿಗಳಲ್ಲಿ ನೀನ್ ಹೇಳ್ದಂಗೇನು ಶಾಂತಿಯಾಗಿ ಇರೋದಿಲ್ಲ. ಅರೆ, ಸರಿಯಾದ ಟೈಮ್ಗೆ ಊಟನೇ ಸಿಗ್ತಾ ಇಲ್ಲ ನಿನಗೆ. ಮತ್ತೆ ಗಿಳಿಗೇನು ಉಪ್ಪಿನಕಾಯಿ ಹಾಕ್ತೀಯಾ? ಅದಕ್ಕೆ ಎಲ್ಲರೂ ಸೈಲೆಂಟ್ ಆಗಿರ್ತಾರೆ. ಮತ್ತೆ ಗೋಲ್ಡಿ ಹೇಳ್ತಾನೆ, ಬನ್ನಿ
ಈಗ ನಾನು ಹೋಗ್ತೀನಿ. ಮತ್ತೆ ನಿಮ್ಮಲ್ಲಿ ನನ್ನ ಜೊತೆ ಯಾರಾದ್ರೂ ಬರಬೇಕು ಅಂದ್ರೆ ಈಗಲೇ ಹೇಳ್ಬಿಡಿ. ಆಗ ಬುಲ್ಬುಲ್ ಅಂತಾಳೆ, ಗೋಲ್ಡಿ ಅಂಕಲ್, ನಾನು ಮತ್ತೆ ಟೀನು ಪಕ್ಷಿ ಕೂಡ ನಿಮ್ ಜೊತೆ ಬರ್ತೀವಿ. ಹಂಗಂತ ಹೇಳಿದ ತಕ್ಷಣ ಗೋಲ್ಡಿ ಸಂತೋಷ ಪಡ್ತಾನೆ. ರಿಂಕು ಪಕ್ಷಿ, ಮಿನ್ಕಿ, ಬುಲ್ಬುಲ್, ಏನ್ ನೀವಿಬ್ರು ನಿಮ್ಮ ಮಕ್ಕಳನ್ನ ನನ್ನ ಜೊತೆ ಕಳಿಸ್ತಾ ಇದ್ದೀರಾ? ಹಾ, ಎವರೋ ಅವರು ಮನಸ್ಪೂರ್ವಕವಾಗಿ ನಿರ್ಧಾರ ಮಾಡಿದ್ರೆ ನಾವು ತಡೆಯೋಕ್ಕಾಗೋದಿಲ್ಲ. ಆಗ್ಲಿ, ನಾವೀಗ ಹೋಗ್ತೇವೆ ಹಾಗಾದ್ರೆ. ಗೋಲ್ಡಿ ಹದ್ದು ಅಲ್ಲಿಂದ ಹೊರಡು ಬಿಡುತ್ತೆ. ಬುಲ್ಬುಲ್ ಮತ್ತೆ ಟೀನು ಪಕ್ಷಿನ ಅದ್ರ ಜೊತೆ ಕರ್ಕೊಂಡು ಅದು ಅಲ್ಲಿಂದ ಹೋಗತ್ತೆ. ಮಿಟ್ಟು ಬೈಡಲ್ಲಿ ಕೂಡ ಏನೋ ಓಡ್ತಾ ಇರತ್ತೆ. ಅದೇನೋ ಯೋಚನೆಗೆ ಒಳಗಾಗ್ಬಿಡುತ್ತೆ. ಬೆಳಗ್ಗೆ ಮೇನಾ ತಾಯಿ ಹೋಗಿ ಅದನ್ನ ಕೇಳಿದಾಗ ಅದು ಹೀಗಂತ ಹೇಳುತ್ತೆ, ಅಮ್ಮ, ನೀವು ಪೂರ್ತಿ ದಿನ ಶ್ರಮ ಪಟ್ಟು ಊಟ ತರ್ತೀರಾ, ಮತ್ತೆ ಕೆಲವೊಮ್ಮೆ ರಾತ್ರಿ ಬರ್ತೀರಾ. ಅದಕ್ಕಿಂತ ಒಳ್ಳೇದು ಪಟ್ಟಣದ ಜೀವನ ಅಲ್ವಾ? ನಾವು ಯಾಕೆ ಪಟ್ಟಣಕ್ಕೆ ಹೋಗ್ಬಾರ್ದು? ಆಗ ಮೇನಾಗೆ ಚೆನ್ನಾಗ್ ಅರ್ಥ ಆಗತ್ತೆ ಮಿಟ್ಟು ಕೂಡ ಸಿಟಿಗೆ ಹೋಗ್ಬೇಕಂತ ನಿರ್ಣಯ ಮಾಡಿದಾನೆ ಅಂತ. ನೋಡು ಮಗನೇ, ನೀನು ಸಿಟಿಗೆ ಹೋಗ್ಬೇಕಂತ ಅನ್ಕೊಂಡ್ರೆ ನೀನ್ ಹೋಗ್ಬೋದು. ಅದನ್ನ ಕೇಳಿಸ್ಕೊಂಡು ಅವ್ನು ತುಂಬಾ ಸಂತೋಷ ಪಡ್ತಾನೆ. ಯೇ! ಆದ್ರೆ ಮಗನೇ, ತಿಂಗಳಲ್ಲಿ ಒಂದ್ಸಲ ಆದ್ರೂ ನನ್ನ ನೋಡಕ್ ನೀನ್ ಬರ್ಬೇಕು, ಆಯ್ತಾ? ಆಯ್ತು ಅಮ್ಮ. ಹಂಗಂತ ಹೇಳಿ ಅವನು ಸಿಟಿ ಕಡೆಗೆ ಹಾರ್ಕೊಂಡ್ ಹೋಗ್ತಾನೆ. ತುಂಬಾ ಸಂತೋಷವಾಗಿರ್ತಾನೆ. ಅವನು ತುಂಬಾ ಫಾಸ್ಟ್ ಆಗಿ ಹಾರ್ಕೊಂಡು ಹೋಗ್ತಾ ಇರ್ತಾನೆ. ಸರಿಯಾಗಿ 4 ಅವರ್ ಹಾರಿದ ನಂತರ ಅವನು ಸಿಟಿಗೆ ಹೋಗಿ ಸೇರ್ಕೋತಾನೆ. ಗೋಲ್ಡಿ ಅಂಕಲ್ ಹೇಳಿದ್ರು, ಮನುಷ್ಯರು ತನ್ನ ಮನೆಯ ಮನೆ ಮೇಲೆ ಊಟ ನೀರು ಕಂಡಿಟ್ಟೇ ಇಟ್ಟಿರ್ತಾರೆ ಅಂತ. ಆದ್ರೆ ನನ್ಗೆ ಇಲ್ಲಿ ಯಾವ ಮಡಿ ಮೇಲೂ ಊಟ ನೀರು ಕಾಣಿಸ್ತಿಲ್ಲ. ಅವನು ಮತ್ತೆ ಒಂದು ಏರಿಯಾಗ ಹೋಗ್ತಾನೆ. ಅಲ್ಲಿ ಕಚಡ ಬಿದ್ದಿರತ್ತೆ, ಮತ್ತೆ ಡಸ್ಟ್ಬಿನ್ ಕೂಡ ಫುಲ್ ಆಗಿ ತುಂಬಿಡತ್ತೆ. ಛೀ, ಈ ಮನುಷ್ಯ ಈ ಕಸವನ್ನ ಎಲ್ಲೇ ಇಟ್ಟಿರ್ತಾನೆ. ಆಗ ಒಂದು ಡಸ್ಟ್ಬಿನ್ ಇಂದ ಗೋಲ್ಡಿ ಹದ್ದು ಆಚೆ ಬರುತ್ತೆ. ಮನೆ, ಇವತ್ತಿಂದ ಊಟ ಮುಗೀತು. ನಾಳೆಗೆ ಮೇಲೆ ಮಾಲೀಕ ಇದ್ದಾನೆ. ಅರೆ ಗೋಲ್ಡಿ ಅಂಕಲ್, ನೀವ? ಮಿಟ್ಟು, ನೀನಿ ಪಟ್ಟಣದಲ್ಲಿ? ಗೋಲ್ಡಿ ಅಂಕಲ್, ನಿಮ್ಮ ಮಾತಿನ ಮೇಲೆ ಪ್ರಭಾವ ಆಗಿನೇ ನಾನು ಇಲ್ಲಿಗೆ ಬಂದಿರೋದು. ಆದ್ರೆ ನೀವು ಇಲ್ಲಿ ಕಸದಲ್ಲೇ ಊಟ ಹುಡ್ಕೊಂಡ್ ತಿಂತಾ ಇದ್ದೀರಾ. ಏನ್ ಹೇಳಲಿ ಮಿಟ್ಟು, ನಾನು ಆ ಮಾತುಗಳನ್ನೆಲ್ಲ ನಿಮ್ಮನ್ನ ನಂಬಿಸೋದಕ್ಕೆ ಹೇಳಿದ್ದು. ಅದ್ರಲ್ಲಿ ಯಾವುದೋ ಸತ್ಯನೇ ಇರಲಿಲ್ಲ. ಗೋಲ್ಡಿ ಅಂಕಲ್, ಏನು ಪಕ್ಷಿ ಮತ್ತೆ ಬಿಲ್ಬುಲಲ್ಲೇ? ನಾನು ಈಗ್ಲೇ ಅವ್ರನ್ನ ಭೇಟಿ ಮಾಡ್ಬೇಕು. ಅರೆ, ಅವ್ರ ಬಗ್ಗೆ ನಾನು ಏನು ಹೇಳಲಿ? ಬಾ ನನ್ನ ಜೊತೆ, ನಿನಗೆ ತೋರಿಸ್ತೀನಿ. ಗೋಲ್ಡಿ ಹದ್ದು ಮಿಟ್ಟುನ ಕರ್ಕೊಂಡು ಒಂದು ಮನೆಯ ಬಳಿ ಹೋಗ್ತಾನೆ. ಅವರು ಒಂದು ಕಿಟಕಿ ಒಳಗಡೆಯಿಂದ ನೋಡ್ತಾರೆ. ಅಲ್ಲಿ ಒಂದೇ ರೂಮಲ್ಲಿ 2 ಪಂಜರ ಇತ್ತು. ಒಂದ್ರಲ್ಲಿ ಬುಲ್ಬುಲ್ ಮತ್ತೆ ಇನ್ನೊಂದ್ರಲ್ಲಿ ಟೀನು ಇದ್ರು. ಅರೆ, ಇದು ನಮ್ಮ ಬುಲ್ಬುಲ್ ಮತ್ತೆ ಟೀನು ಪಕ್ಷಿ. ಆಗ ಒಬ್ಬ ವ್ಯಕ್ತಿ ಆಚೆ ಬರ್ತಾನೆ. ಅವನು ಫೋನ್ ಮಾತಾಡ್ತಾ ಆಚೆ ಬರ್ತಾನೆ. ಹಲೋ, ನಾನು ಅರವಿಂದ್ ಮಾತಾಡ್ತಾ ಇದ್ದೀನಿ. ನೀನು 2 ಪಕ್ಷಿದ ಫೋಟೋ ಕಳ್ಸಿದಲ್ಲ, ಅದೇ ರೀತಿ ನನಗೆ 20 ಪಕ್ಷಿಗಳು ಬೇಕು. ಸರಿನಾ? ಸಿಕ್ಕಿದ್ಮೇಲೆ ನನಗೆ ಹೇಳು. ಸರಿ, ಸಿಕ್ಕಿದ್ಮೇಲೆ ನಾನು ನಿಮಗೆ ಹೇಳ್ತೀನಿ. ಮತ್ತೆ ಕೇಳು, ಒಂದು ಪಕ್ಷಿಗೆ ನಾನು 2,000 ಕೊಡ್ತೀನಿ. ಒಂದು ಪಕ್ಷಿಗೆ 2,000ನಾ? ಅದರ ಲೆಕ್ಕದಲ್ಲಿ 20 ಪಕ್ಷಿಗಳಿಗೆ 40,000 ಆಗುತ್ತೆ. ಹಂಗಂತೇಳಿ ಅವನ ಫೋನ್ ಅಲ್ಲಿ ಮಾತಾಡ್ಕೋತಾನೆ. ಆ ರೂಮ್ ಇಂದ ಆಚೆ ಬಂದ್ಬಿಡ್ತಾನೆ. ಆಗ ಮಿಟ್ಟು ಮತ್ತೆ ಹದ್ದು ಕೂಡ ಆ ರೂಮ್ ಒಳಗಡೆ ಹೋಗ್ತಾರೆ. ಅರೆ ಮಿಟ್ಟು, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಹಾ, ನಾನು ಪಟ್ಟಣದಲ್ಲಿ ಇರೋಕೆ ಅಂತಾನೆ ಬಂದಿದ್ದೆ. ಆದ್ರೆ ನೀವಿಲ್ಲೇ ಹೆಂಗ್ ಬಂದ್ರಿ? ಗೋಲ್ಡಿ ಅಂಕಲ್ ಹೇಳಿದ ಮಾತನ್ನ ಕೇಳಿಸ್ಕೊಂಡು ನಾವ್ ಸಿಟಿಗ್ ಬಂದ್ವಿ. ಈ ಮನೆ ಮಾಡಿ ಮೇಲೆ ನಮ್ಗೆ ಆಹಾರ ಮತ್ತು ನೀರಿಟ್ಟಿದ್ರು. ಅದನ್ನ ನೋಡಿ ನಮ್ಗೆ ತುಂಬಾ ಸಂತೋಷ ಆಯ್ತು. ಮತ್ತೆ ನಾವ್ ಹೋಗಿ ಅದನ್ನ ತಿಂತಿದ್ದಾಗ ನಮ್ ಮೇಲೆ ಬಂದು ಒಂದು ಬಲೆ ಬಿತ್ತು. ಮತ್ತೆ ಅದ್ರಲ್ಲೇ ನಾವು ರಾತ್ರೆಲ್ಲ ಸಿಕ್ಕಾಕೊಂಡ್ವಿ. ಮತ್ತೆ ಮಾರನೇ ದಿನ ಬೆಳಗ್ಗೆ ಈ ವ್ಯಕ್ತಿ ಮೇಲೆ ಬಂದು ನಮ್ಮನ್ನ ಎತ್ಕೊಂಡ್ ಬಂದು ಈ ಪಂಜರದಲ್ಲಿ ಕಟ್ ಹಾಕ್ಬಿಟ್ಟ. ನಾನು ತುಂಬ ಹೊತ್ತಿಂದ 2 ಪಕ್ಷಿಗಳನ್ನ ಬಿಡಿಸೋದಕ್ಕಂತ ಇದ್ದೀನಿ, ಆದರೆ ಇದಪ್ಪ ಬೇಗ ತೆಗೆಯೋದೇ ಇಲ್ಲ. ಈ ಪಟ್ಟಣ ನಮ್ಮ ಕಾಡಿಗಿಂತ ಸ್ವಲ್ಪನೂ ಚೆನ್ನಾಗಿಲ್ಲ. ಅಮ್ಮ ನಿಜನೇ ಹೇಳ್ತಿದ್ರು, ಶ್ರಮಪಟ್ಟು ತಿನ್ನುವಂತ ಅಭ್ಯಾಸ ಇದ್ರೆ ಆಗ ನಮ್ಗೆ ಯಾವ್ದಾರ ಭಯನೇ ಇರೋಲ್ಲ. ಈ ಮನುಷ್ಯ ನಮ್ಗೇನು ಊಟ ಕೊಡ್ತಾನೆ? ಸರಿಯಾಗಿ ಹೇಳಿದ್ರಿ. ಮಿಟ್ಟು ಪಂಜರದಲ್ಲಿ ಹಾಕಿರುವ ಬೀಗ ನೋಡ್ತಾನೆ. ಅದನ್ನ ನೋಡಿದ ತಕ್ಷಣ ಏನೋ ಯೋಚನೆ ಮಾಡ್ತಾನೆ. ಮತ್ತೆ ಅವನು ನಗ್ತಾನೆ. ರಾತ್ರಿಯ ಸಮಯದಲ್ಲಿ ಮಿಟ್ಟು ಅವನು ಅದೇ ರೂಮಲ್ಲಿ ನಿದ್ದೆ ಮಾಡ್ತಿರ್ತಾನೆ. ಆಗ ಮಿಟ್ಟು ಒಳಗಡೆ ಬರ್ತಾನೆ. ಅರೆ ಮಿಟ್ಟು, ನೀನ್ ಯಾಕೆ ಬಂದೆ? ಅವನು ಕೂಡ ಇಲ್ಲೇ ನಿದ್ದೆ ಮಾಡ್ತಿದ್ದಾನೆ. ಅವನ್ ಎದ್ದೊಳ್ದ್ರೆ ನಿನ್ನನ್ ಕೂಡ ಕಟ್ ಹಾಕ್ತಾನೆ.
ಹಂಗಂತ ಹೇಳಿದ ತಕ್ಷಣ ಅವನು ಎದ್ದೊಳ್ತಾನೆ. ಅರೆ ಇದ್ಯಾರ ಧ್ವನಿ? ಆಗ ನೋಡ್ತಾನೆ ಮಿಟ್ಟು ಆ ಪಕ್ಷಿಗಳ ಹತ್ರ ಮಾತಾಡ್ತಾ ಇರುತ್ತೆ. ಮಿಟ್ಟು, ನೀನ್ ಇಲ್ಲಿಂದ ಹೋಗ್ಬೇಡ. ಅರೆ ನಾನು ಕೇವಲ ನಿನ್ಗಿದನ್ ಹೇಳಕ್ ಬಂದಿದ್ದೀನಿ. ನಿಮ್ಮಿಬ್ಬರನ್ನು 20 ಅಣ್ಣ ತಮ್ಮಂದ್ರು ತುಂಬಾ ನೆನಪಿಸ್ಕೊಳ್ತಾ ಇದ್ದಾರೆ. ಅವರೆಲ್ಲ ಗುಹೆ ಒಳಗಡೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಮತ್ತೆ ತುಂಬಾನೇ ಅಳ್ತಾ ಇದ್ದಾರೆ. ಇನ್ಮೇಲೆ ಯಾವಾಗ್ಲೂ ಶಾಶ್ವತವಾಗಿ ಅವನ್ನ ನೋಡಕ್ ನಮ್ ಕೈಲಿ ಬರಕ್ಕಾಗಲ್ಲ ಅಂತ ಹೇಳು. ಇದರ ಅರ್ಥ ಅದೇ ರೀತಿ 20 ಪಕ್ಷಿ ಮತ್ತೆ ಬುಲ್ಬುಲ್ ಕಾಡಲ್ಲೇ ಇದ್ದಾರೆ. ಅವನೇನೋ ಯೋಚನೆ ಮಾಡ್ತಾನೆ. ಆಮೇಲೆ ಅವನ್ ಮುಖದ ಮೇಲೆ ಒಂದು ರಹಸ್ಯಮಹಿ ನಗು ತುಂಬತ್ತೆ. ಬೆಳಗ್ಗೆನೆ ಅವನು ಟೀನು ಪಕ್ಷಿ ಮತ್ತೆ ಬುಲ್ಬುಲ್ಲಿನ ಪಂಜರವನ್ನು ಎತ್ಕೋತಾನೆ, ಸೀಟಲ್ಲಿ ಕುತ್ಕೋತಾನೆ ಮತ್ತೆ ಕಾಡಿನ ಕಡೆಗೆ ಹೋಗ್ತಾನೆ. ಮಿಟ್ಟು ಮತ್ತೆ ಹದ್ದು ಕೂಡ ಅವ್ರ ಹಿಂದ್ಗಡೆನೆ ಹಾರ್ಕೊಂಡು ಹೋಗ್ತಾ ಇರ್ತಾರೆ. ಸರಿಯಾಗಿ 2 ಅವರ್ ಆದ ನಂತರ ಅವರು ಕಾಡಿಗೆ ಹೋಗಿ ರೀಚ್ ಆಗ್ತಾರೆ. ಆಮೇಲೆ ಯೋಚನೆ ಮಾಡ್ತಾರೆ, ಈಗ ನಾನು ಅವ್ರನ್ನ ಸ್ವತಂತ್ರ ಮಾಡ್ಬಿಡ್ತೀನಿ. ಇವರಿಬ್ಬರು ಸ್ವತಂತ್ರ ಆಗ್ತಾನೆ ಅವ್ರ ಅಣ್ಣ ತಮ್ಮಂದ್ರನ್ನ ಭೇಟಿಯಾಗೋಕೆ ಅದೇ ಗುಹಿಗೆ ಹೋಗ್ತಾರೆ. ಯಾವುದ್ರ ಬಗ್ಗೆ ಮೀಟು ಮಾತಾಡ್ತಾ ಇತ್ತು. ಆಮೇಲೆ ನಾನಾಗೂ ಹೇಳ್ಕೊಡು ಹೋಗ್ಬಿಟ್ಟು ಅವ್ರೆಲ್ಲರನ್ನೂ ಹಿಡ್ಕೊಂಡ್ಬಿಡ್ತೀನಿ. ಹಂಗಂತ ಯೋಚನೆ ಮಾಡಿ ಆ ವ್ಯಕ್ತಿ ಅವ್ರಿಬ್ಬರನ್ನ ಅಲ್ಲಿಂದಾನೆ ಬಿಡುಗಡೆ ಮಾಡ್ಬಿಡ್ತಾನೆ. ಅವರಿಬ್ರು ಸಂತೋಷದಿಂದ ಪಂಜರದಿಂದ ಆಚೆ ಬರ್ತಾರೆ ಮತ್ತೆ ಅಲ್ಲಿಂದ ಹೋಗ್ಬಿಡ್ತಾರೆ. ಆ ವ್ಯಕ್ತಿ ತುಂಬಾ ಸಂತೋಷವಾಗಿ ಜೀಪಲ್ಲಿ ಕುತ್ಕೊಂಡು ಅವ್ರ ಹಿಂದ್ಗಡೆನೆ ಹೋಗ್ತಾನೆ. ಅವರಿಬ್ರು ಒಂದು ಗುಹೆ ಒಳಗಡೆ ಹೋಗ್ತಾರೆ. ಅವನು ಕೂಡ ಅವರಿಬ್ಬರ ಹಿಂದ್ಗಡೆನೆ ಆ ಗುಹೆ ಒಳಗಡೆ ಹೋಗ್ತಾನೆ. ಅಲ್ಲಿ ಅವನ್ ಮುಂದೆ ಶೇರ್ ಖಾನ್ ನಿಂತಿರ್ತಾನೆ ಮತ್ತೆ ಬೇರೆ ಪಕ್ಷಿಗಳು ಕೂಡ ಅಲ್ಲಿ ನಿಂತಿರ್ತವೆ. ಅಯ್ಯೋ ದೇವ್ರಿ, ಸಿಂಹನ! ಹದ್ದು ಮತ್ತೆ ಮಿಟ್ಟು ಕೂಡ ಅಲ್ಲಿಗೆ ಬಂದ್ಬಿಡ್ತಾರೆ. ಇದೆಲ್ಲವೂ ನಿನ್ನ ಸಿಕ್ಕಾಗಿಸೋದಕ್ಕೆ ನಮ್ಮ ಆಟ ಆಗಿತ್ತು. ಬೋಲ್ ಮತ್ತೆ ಟೀನುಗೆ ಯಾವ್ದು 20 ಅಣ್ಣ ತಮ್ಮಂದ್ರಿಲ್ಲ. ನಮಗ್ ಬೇಕಿದ್ದು ನೀನೇ ಇವರಿಬ್ಬರನ್ನ ಸ್ವತಂತ್ರ ಮಾಡ್ಬೇಕು ಅಂತ. ಹಾಗಾಗಿ ನಾನು ಇರೋ ಹತ್ರ ಸೇರಿ ಈ ಯೋಜನೆ ಮುಂಚೆನೆ ಮಾಡಿದೆ. ಮತ್ತೆ ಅವತ್ತು ರಾತ್ರಿ ನಿನ್ನ ಮುಂದೆ ನಾವ್ ಏನೇ ಮಾತಾಡಿದ್ವಲ್ಲ ಅದು ಬೇಕು ಅಂತ ನಿನ್ನ ಕೇಳಿಸ್ಲಿ ಅಂತಾನೆ. ಹಾಗಾಗಿ ನೀನೇನ ಇನ್ನು ಮನೇಲಿ ಬಿಡೋಕ್ ಬಂದಿದ್ದಂಗಾಯ್ತು. ಅಯ್ಯೋ ದೇವ್ರೇ, ನೀನಂತ ಪಕ್ಷಿಗೆ ಇಷ್ಟೊಂದು ತಲೆನಾ? ಟೀನು ಮತ್ತೆ ಬುಲ್ಬುಲ್ ಅವರವರ ತಂದೆ ತಾಯಿನ ಮೀಟ್ ಮಾಡಿ ತುಂಬಾನೇ ಸಂತೋಷ ಪಡ್ತಾರೆ. ನನ್ನ ಕ್ಷಮಿಸ್ಬಿಡಮ್ಮ. ಈಗ ನಾನು ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ನಾನು ಯಾವಾಗ್ಲೂ ಇದೇ ಕಡೆಯಲ್ಲಿ ನಿಮ್ಮ ಜೊತೆ ಇರ್ತೀನಿ. ಯಾಕಂದ್ರೆ ಪಟ್ಟಣಕ್ಕಿಂತ ತುಂಬಾ ಚೆನ್ನಾಗಿದೆ ನಮ್ಮ ಕಾಡು. ಹೇಗ್ ನೀನು ಹೋಗ್ತೀಯೋ ಇಲ್ವೋ? ಕಬಡ್ಡಿ ಹಂಗಂತ ಹೇಳ್ತಾನೆ ಅವನು ಗಾಡಿನ ತಿರುಗಿಸ್ಕೊಂಡು ಅಲ್ಲಿಂದ ಬೇಗ ಅಲ್ಲಿಂದ ಹೊರಡ್ಬಿಡ್ತಾನೆ.